ಖಾರದ್ದು ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಹಿತಾಂಕ್ಷಿ ಕಿಚನ್ ಬ್ಲಾಗಿಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ನೋಟಿಫಿಕೇಶನ್ ಆಫ್ ಆಲ್ ವೀಡಿಯೋಸ್. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 8-10 ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕರಿಬೇವು ಎಲ್ಲವನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ವಿತೌಟ್ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬರ್ಬೇಕು. 1 ಲೋಟ ಅಕ್ಕಿ ಹಿಟ್ಟು, ಅರ್ಧ ಲೋಟ ಮೈದಾ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, ಪೇಸ್ಟ್ ಮಾಡಿದ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ ನೀಟಾಗಿ ಚಪಾತಿ ಗಾತ್ರದಲ್ಲಿ ನಾದ್ಕೋಬೇಕು. ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಆ ಥರ ನೀಟಾಗಿ ನಾದ್ಕೋಬೇಕು. ನೀಟಾಗಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರಕ್ಕೆ ನೀಟಾಗಿ ನಾದ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಆಯಿಲ್ ಹಾಕಿ 10 ಮಿನಿಟ್ಸ್ ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಬೇಕು. ನಂತರ 10 ನಿಮಿಷ ಆದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಕಾಯೋಕ್ಕೆ ಬಿಡಬೇಕು, ಕರಿಯೋಕ್ಕೆ. ಆಮೇಲೆ ಚಪಾತಿ ನೀಟಾಗಿ ಮತ್ತೆ ನಾದ್ಕೊಂಡು ಒಂದು ಉಂಡೆ ತೊಗೊಂಡು ನೀಟಾಗಿ ಲಟ್ಸ್ಕೋಬೇಕು. ಚಪಾತಿ ಹೆಂಗೆ ಲಟ್ಟಿಸ್ಕೋತೀವಿ ಹಾಗೆ ಚಾಕು ಸಹಾಯದಿಂದ ನೀಟಾಗಿ ಕರ್ಕೋಬೇಕು. ನೀಟಾಗಿ ಸಣ್ಣ ಪೀಸಾಗಿ ಕರ್ಕೋಬೇಕು. ನೋಡಿ ಅಲ್ಲಿ ಕೊರಿತಾ ಇದ್ದೀನಲ್ಲ ಆ ಥರ ನೀಟಾಗಿ ಕರ್ಕೋಬೇಕು. ಪೀಸಾಗಿ ಹಾಕ್ಬೇಕಾದ್ರಲ್ಲಿ. ಮತ್ತು ಈಗ ಎಣ್ಣೆ ಕಾದಿರುತ್ತೆ. ಎಣ್ಣೆ ಕಾದಿದ್ದಕ್ಕೆ ಮಾಡಿದ ಚಪಾತಿ ಇದು ಮಾಡಿರ್ತೀವಲ್ಲ ಅದನ್ನ ಅದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬ್ರೌನಾಗಿ ಬರಬೇಕು. ನೋಡಿ ಆ ಥರ ಆಗಿ ಬಂದರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನೋಡಿ ತಿಂದು ನೋಡಿ, ಒಂದು ಸ್ವಲ್ಪ ಟ್ರೈ ಮಾಡಿ. ಇನ್ನೂ ಇಷ್ಟ ಆಗುತ್ತೆ ಮಕ್ಕಳಿಗೆ, ದೊಡ್ಡವರಿಗೆ. ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಮ್ಮ ಅಂತಂದರೆ ಕೊಡ್ಬೋದು. ಬೇಕಾದ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe my channel for the notification of all videos. Thank you.